SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನನಗೆ ಒಂದು ತೃಪ್ತಿಕರಳಾಗಿದ್ದೀನಿ. ಏಕೆಂದರೆ ಇಷ್ಟು ದಿನ ನೋವಲ್ಲೇ ಕೂತಿದ್ವಿ, ಹೆಂಗೆ ತಗೋತಾರೋ, ಯಾವ ಥರ ತಗೋತಾರೋ ಆಡಿಯನ್ಸ್ ಅಂತ ನಮಗೊಂದು ಭಯ ಇತ್ತು. ಇವತ್ತು ಆ ಫೀಲ್ ನಮ್ಗೆ ಹೋಗಿದೆ. ಖಂಡಿತ ತುಂಬ ಖುಷಿ ಇದೆ. ಖಂಡಿತ ಅದಂತೂ ನನಗೂ ತೃಪ್ತಿ ಇದೆ. ಎಲ್ಲರೂ ಎದೆ ಹೇಳ್ತಾ ಇರೋದು, ನೀವು ಒಳ್ಳೆ ನಮಗೆ ಈ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ನಮಗೆ ಕೊಟ್ಟಿದ್ದೀರಾ. ತುಂಬ ನಮಗೆ ಖುಷಿ ಇದೆ. ಇಂಥ ಮುಂದಿನ ದಿನಗಳಲ್ಲಿ ಪದ್ಮಾವತಿ ಫಿಲಮ್ಸ್ ಬ್ಯಾನರು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಅವ್ರ ಆಶೀರ್ವಾದದಿಂದ ಆಗಲಿ ಅಂತ ಕೇಳಿ ನಾನು ಅಭಿಮಾನಿಗಳಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಫಸ್ಟ್ ಆಫ್ ಆಲ್ ಅವ್ರಿಗೋಸ್ಕರ ಇದು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ, ಯಾಕೆ ಇವತ್ತಿನ ಕನ್ನಡ ಇಂಡಸ್ಟ್ರಿ ಎಷ್ಟು ಹಿಂದೆ ಉಳಿದಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಾಗಾಗಿ ನಾವು ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು ಅಂದರೆ ಪ್ರೇಕ್ಷಕರೇ ಇಂಪಾರ್ಟೆಂಟು. ಏಕೆ ಅಂದರೆ ಇವತ್ತು ಪ್ರೊಡ್ಯೂಸರ್ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಅಂದರೆ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳೋದಷ್ಟೇ, ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕಷ್ಟಪಟ್ಟು ನಿಮಗೋಸ್ಕರ ಒಂದು ಸಿನಿಮಾ ನಿರ್ಮಾಣ ಮಾಡಿರ್ತೀವಿ, ಅದನ್ನು ನೀವು ಉಳಿಸ್ಕೊಡ್ಬೇಕು ಅಂತ ನನ್ನಲ್ಲಿ ಪ್ರಾರ್ಥನೆ. ತುಂಬ ಬಂದಿದೆ. ನಾನು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ದೆ. ಅಲ್ಲೂ ಕೂಡ ಆ ಕ್ರೌಡು, ಆ ವಿಷಲ್ಲು ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಎಲ್ಲರಿಗೂ ಫಸ್ಟ್ ನನಗೆ ಹೇಳಿ, ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ಹಾಂ ಅಲ್ಲ, ನಾನು ನಿಜ ಹೇಳ್ತಾ ಇದ್ದೆ, ನೀವೆಲ್ಲ ಒಂದು ಸೈಡ್ ಮೀಡಿಯಾ ಅಂತ ಅಂದ್ರೂ ನೀವೆಲ್ಲರೂ ನಮಗೆ ಒಂದು ಆಪ್ತರು, ಸ್ನೇಹಿತರು, ಆ ಥರನೇ ಸರ್ ಆಗಲಿ ನಾವಾಗಲಿ ಯಾವಾಗಲೂ ಬಿಹೇವ್ ಮಾಡ್ತೀವಿ ಅಲ್ವಾ. ಸೊ ಆ್ಯಸ್ ಅ ಡೀಸೆಂಟ್ ಆ್ಯಂಡ್ ಪ್ರಾಪರ್ ಒಂದು ರಿವ್ಯೂ ನಿಮ್ಮ ಕಡೆಯಿಂದ ಬರುತ್ತೆ ಅಂತ ನಮಗೊಂದು ಫೀಲ್ ಇದೆ. ಸೊ ನೀವು ದಯವಿಟ್ಟು ಒಂದು ಒಳ್ಳೆ ಪ್ರಾಪರ್ ರಿವ್ಯೂಸ್, ನಿಮ್ಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದು ನೀವು ಹೇಳಬೇಕು. ಇನ್ ಫ್ಯೂಚರ್ ನಿಮ್ಮ ಒಂದು ಚಾನಲ್ಸ್ ಆಗಲಿ ಎಲ್ಲದರಲ್ಲೂ, ಓಕೆನಾ? ಅದಾದಮೇಲೆ ನಾನು ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಹೀ ಈಸ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಆರ್ಟಿಸ್ಟ್. ಯಾವ ಪಾತ್ರಕ್ಕೂ ಅವರು ಪ್ರಿಪೇರ್ ಆಗ್ತಾರೆ. ಫಸ್ಟ್ ಯಾವುದೇ ಪಾತ್ರ ಆದ್ರೂ ಪ್ರಿಪೇರ್ ಆಗ್ತಾರೆ. ಸೊ ಈ ಒಂದು ಪಾತ್ರಕ್ಕೂ ಫಸ್ಟೇ ಪ್ರಿಪರೇಷನ್ ಇತ್ತು, ಈ ಥರನೇ ನಾನು ಮಾಡಬೇಕು. ಹೇಗೆ ಮಹಾದೇವದಲ್ಲಿ ಅವರು ಆ ಮಹಾದೇವ ಪಾತ್ರನ ನಿಭಾಯಿಸಿದಾರೋ, ಎಲ್ಲರೂ ಹೇಳಿದ್ದು ಅದೇನೆ. ಫಸ್ಟ್ ಫ್ರೇಮಿಂದಾನೆ ನನಗೆ ಬರೀ ಬಲರಾಮನೇ ಕಾಣಿಸ್ತು. ನಮಗೆ ಆ ವಿನೋದ್ ಪ್ರಭಾಕರ್ ಇಲ್ಲ ಹೋದ ಫಿಲ್ಮ್ ಜಸ್ಟ್ 1 year ಬ್ಯಾಕ್ ಮಹಾದೇವ ಬಂತು. ಸೊ ಆ ಮಹಾದೇವ, ಸೊ ಯಾವುದೇ ಒಂದು ಇದು ಇಲ್ಲದೆ ನನಗೆ ಬರೀ ಬಲರಾಮ ಅಂತ ಆ ಒಂದು ಕ್ಯಾರೆಕ್ಟ್ರಲ್ಲೇ ಎಲ್ಲರೂ ಇನ್ವಾಲ್ವ್ ಆಗಿ ನೋಡೋ ಅಂಥ ಒಂದು ಆ ಥರ ಒಂದು ಇದಾಯಿತು ಅಂತ ಅಂದರು. ಸೊ ಐ ಆಮ್ ವೆರಿ ಹ್ಯಾಪಿ. ಅವ್ರು ಮಾಡಿರೋ ಸಿನಿಮಾಗಳು ಜನಕ್ಕೆ ಇಷ್ಟ ಆಗ್ತಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಅಫ್ಕೋರ್ಸ್ ಈ ಒಂದು ಕಾಲದಲ್ಲಿ ಥಿಯೇಟರ್ಗೆ ಸಿನಿಮಾ ಬಂದು ನೋಡೋದೇ ದೊಡ್ಡ ವಿಚಾರ ಆಗೋಯಿತು. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ತಿದ್ದಾರೆ ಅನ್ನೋದು ನಮ್ಗೆ ಖುಷಿ ಇದೆ. ಆ್ಯಂಡ್ ನೋಡೋದು ಅಲ್ಲದೆ ಇಷ್ಟಪಡ್ತಿದ್ದಾರೆ ಅನ್ನೋದು ಖುಷಿ ಇದೆ. ಹೌದು, ಮಹಾದೇವದಲ್ಲೂ ಅವ್ರು ಸೆತೋಗ್ತಾರೆ ಆ್ಯಂಡ್ ಇದರಲ್ಲೂ ಹಾಗೇನೆ. ಸೊ ಕ್ಯಾರೆಕ್ಟರ್ ಹಂಗೆ ಇತ್ತು. ಅಂದರೆ ಈ ಒಂದು ಅಂಡರ್ವರ್ಲ್ಡಲ್ಲಿ ಎಂಟ್ರಿ ಆದರೆ ಯಾವ ಥರ ಒಂದು ನಿಮಗೆ ಒಂದು ಎಂಡಿಂಗ್ ಇರುತ್ತೆ ಅನ್ನೋದೇ ಆ್ಯಕ್ಚುಲಿ ಒಂದು ಮಾರಲ್ ಆಫ್ ದ ಸ್ಟೋರಿ ಅನ್ನೋದು ಹೇಳ್ಬೋದು. ಸೊ ವೆನ್ ಯು ಆರ್ ಡೂಯಿಂಗ್ ವೆನ್ ಯು ಆರ್ ಗೆಟಿಂಗ್ ಇನ್ ಟು ಸಚ್ ಏನೋ ಹಾರ್ಶ್ ವರ್ಲ್ಡ್, ಅದರಲ್ಲಿ ನೀವು ಈ ಥರ ಒಂದು ಅಂಡರ್ವರ್ಲ್ಡ್ ಅಂತ ಹೋಗ್ಬಿಟ್ರೆ ನಿಮಗಿದೆ ಅಂತ ಒಂದು ಎಂಡ್ ಅಂತ ನೀವು ಆಲ್ರೆಡಿ ನಿರೀಕ್ಷೆ ಮಾಡಿಕೊಂಡು ಎಂಟ್ರಿ ಆಗಬೇಕು ಅನ್ನೋದು ಎಲ್ಲರದು ಆ ಥರ ಒಂದು ಮಾರಲ್ ಥರ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೋಡಿ, ಇದೊಂದು ಒಳ್ಳೆ ಸಿನಿಮಾ. ಅಂದರೆ 6 ವಯಸ್ಸಿಂದ 60 ವಯಸ್ಸುವರೆಗೂ ನೋಡೋ ಅಂಥ ಒಂದು ಸಿನಿಮಾನೇ ಮಾಡಿರೋದು. ಯಾವುದೇ ರೀತಿಯ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದರೆ ಒಂದು ವಲ್ಗ್ಯಾರಿಟಿ ಆಗಲಿ, ಒಂದು ಕತ್ತಿ ಮಚ್ಚು, ಬ್ಲಡ್ ಶೆಡ್ಡು ಆ ಥರ ಇಲ್ಲದೆ ಒಂದು ಡೀಸೆಂಟಾಗಿ ಆ್ಯಸ್ ಯೂಶ್ವಲ್ KM ಚೈತನ್ಯ ಅವ್ರದ್ದು ಯಾವ ಥರ ಒಂದು ಸಿನಿಮಾ ಇರುತ್ತೋ, ಆ ದಿನಗಳು ಯಾವ ಥರ ಇತ್ತೋ ಅದೇ ಥರ ಒಂದು ಕ್ಲಾಸ್ ಕಲ್ಟಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ವಿನೋದ್ ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಬಂದು ನೋಡಿ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, 80s ಕಥೆ ಅಂದರೆ ಯಾವ ಥರ ಸೆಟ್ ಆಗ್ತಾರೆ, ಯಾವ ಥರ ನಮ್ಮ ರಿಸಲ್ಟ್ಸ್ ತೋರಿಸ್ತಾರೆ. ಸ್ಕ್ರೀನ್ ಪ್ಲೇಲಿ ಅದ್ಭುತವಾಗಿ ಮೂಡಿ ಬಂದಿದೆ, ಇದ್ರ ಬಗ್ಗೆ ಹೇಳೋದು. ಒಂದು 80-90ರ ದಶಕದ ಸಿನಿಮಾ ಮಾಡಬೇಕು ಅಂದರೆ ಮಹತ್ವಾಕಾಂಕ್ಷೆ ಮಾತ್ರ ಸಾಲದು, ಸಿಕ್ಕಾಪಟ್ಟೆ ಬಂಡವಾಳ ಬೇಕಾಗುತ್ತೆ. ನಮ್ಮ ಪದ್ಮಾವತಿ ಫಿಲಮ್ಸಿನ ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಆ ರೀತಿಯ ಒಂದು ಧೈರ್ಯವನ್ನು ತೋರಿಸಿದ್ರು.
ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಕ್ಕೆ ಬಂದರು. ಈ ಸಿನಿಮಾ ಹೀಗೆ ಮೂಡಿ ಬರೋದಕ್ಕೆ ಕಾರಣ ನಿರ್ಮಾಪಕರ ಜೊತೆ ಕ್ರಿಯೇಟಿವ್ ಆಗಿ ನೋಡಬೇಕು ಅಂತಂದರೆ ಈ ಸಿನಿಮಾದ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಅವರು ಪ್ರತಿಯೊಂದು ಸೆಟ್ನು, ಪ್ರತಿಯೊಂದು ಲೊಕೇಶನ್ನು, ಪ್ರಾಪರ್ಟಿ ಇರ್ಬೋದು, ಎಲ್ಲ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಭಾರತದಲ್ಲೇ ಒನ್ ಆಫ್ ದ ಬೆಸ್ಟ್ ಆರ್ಟ್ ಡೈರೆಕ್ಟರ್ಸ್ ಅವರು. ಅದೇ ರೀತಿ ನಮ್ಮ HC ವೇಣು ಸರ್, ನಮ್ಮ ಛಾಯಾಗ್ರಾಹಕರು, ಅವರು ಅಷ್ಟು ಚೆನ್ನಾಗಿ ವಿಶ್ವಾಸ್ ಅವ್ರ ಜೊತೆ ಸೇರಿ, ವೇಣು ಸರ್ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಇದು ಅವರ 51ನೇ ಸಿನಿಮಾ. ಬಹಳ ನುರಿತ ಕ್ಯಾಮ್ರಾಮನ್ ಅವರು. ನನ್ನ ಆದಿನಗಳು ಸಿನಿಮಾಯಿಂದ ಇವಾಗಿನ ತನಕ ನನ್ನ ಜೊತೆ ಪ್ರಯಾಣಿಸ್ತಾ ಬಂದಿದ್ದಾರೆ. ಅವ್ರು ನನ್ನ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಈ ಸಿನಿಮಾ ಕೂಡ ಅವರ ಛಾಯಾಗ್ರಹಣ ಒಂದು ದೊಡ್ಡ ಯಶಸ್ಸಿಗೆ ಕಾರಣ. ಜೊತೆಗೆ ನನ್ನ ಎಡಿಟರ್ ಹರಿದಾಸ್ KGF ಅವರು, ಯಾರು ನನ್ನ ಆದಿನಗಳು ಸಿನಿಮಾನ ಸಂಕಲನ ಮಾಡಿದ್ರು, ಅವರೇ ಮತ್ತೆ ಈ ಸಿನಿಮಾನ ಕೂಡ ಸಂಕಲನ ಮಾಡಿದರೆ. ನಾನು ಮಾಡಿರೋ ಬಹುಪಾಲು ಸಿನಿಮಾಗಳನ್ನ ಹರಿದಾಸ್ ಅವರೇ ಎಡಿಟ್ ಮಾಡಿದರೆ. ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು. ತುಂಬ ವಿಶೇಷ ಅಂದರೆ, ನಾನು ಎಷ್ಟೋ ವರ್ಷದಿಂದ ವಿನೋದ್ ಪ್ರಭಾಕರ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಕಾಯ್ತಿದ್ದೆ. ಈ ಸಿನಿಮಾ ಮೂಲಕ ಆ ಸದಾವಕಾಶ ಆಯಿತು. ಅದ್ಭುತವಾದ ನಟ, ಬಹಳ ಪ್ರತಿಭಾವಂತರು, ಬಹಳ ಒಳ್ಳೆ ವ್ಯಕ್ತಿ. ಇದರ ಸ್ಕ್ರಿಪ್ಟಿಂದ ಹಿಡಿದು ತಾಂತ್ರಿಕ ಆಸ್ಪೆಕ್ಟ್ಗಳಿಂದ ಹಿಡಿದು ಎಲ್ಲದರಲ್ಲೂ ಇನ್ವಾಲ್ವ್ ಆದರು. ಎಲ್ಲೂ ಇಂಟರ್ಫಿಯರ್ ಆಗಲಿಲ್ಲ, ಇನ್ವಾಲ್ವ್ ಆಗಿದ್ದರು. ಅವ್ರ ಜೊತೆ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ನಾನು ಲೆಕ್ಕಿಸ್ತೀನಿ. ಜೊತೆಗೆ ನನ್ನ ಇಡೀ ತಾರಾಗಣ, ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ದೀಪಕ್ ಆರ್ಯ, ಶರತ್ ಅವರು ನನ್ನ ಆದಿನಗಳಲ್ಲಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಬಂದಿದ್ದಾರೆ. ಜೊತೆಗೆ ವಿನಯ್ ಗೌಡ ಅವರು ಈ ಸಿನಿಮಾದ ಒಂದು ಫೈಂಡ್ ಅಂತಲೇ ಹೇಳ್ಬೋದು. ಈ ಒಂಥರ ವಿನೋದ್ ಅವರು ನೆಕ್ಸ್ಟ್ ಬಿಟ್ಟರೆ ಅವರೇ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು. ಪ್ರಿಯಾ ಆನಂದ್ ಅದ್ಭುತವಾಗಿ ಅವ್ರ ಪಾತ್ರನ ನಿಭಾಯಿಸಿದ್ದಾರೆ. ರಮೇಶ್ ಇಂದ್ರ ಅವರು ಅವ್ರ ಪಾತ್ರನ ಅವರು ಒಂದು ರೀತಿ ಎಷ್ಟು ಸ್ಟೈಲಿಶಾಗಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸಪ್ತಸಾಗರದಲ್ಲಿ ಅವರು ಮಾಡಿದಂಥ ಪಾತ್ರಕ್ಕೂ ಇದಕ್ಕೂ ಎಷ್ಟು ವಿಭಿನ್ನ, ಎಷ್ಟು ವರ್ಸಟೈಲ್ ಆ್ಯಕ್ಟ್ರು ಅಂತ ಅವರು ತೋರಿಸ್ತಾರೆ. ಆದಿತ್ಯ ಆಶ್ರೇ ಸಿಂಗ್ಲಿ ಅನ್ನೋ ಪಾತ್ರದಲ್ಲಿ ಅವರು ಡೇರ್ ಡೆವಿಲ್ ಮುಸ್ತಫಲ್ ಆಗಲೇ ಅವರ ಟ್ಯಾಲೆಂಟನ್ನು ತೋರಿಸಿದ್ರು. ಈ ಸಿನಿಮಾ ಕೂಡ ಅದ್ಭುತವಾಗಿ ನಟಿಸಿದ್ದಾರೆ. ಅವ್ರ ಜೊತೆ ಒಂದು ಇಡೀ ಸಿಂಗ್ಲಿ ಗ್ಯಾಂಗ್ ಅಂತ ಹೊಸ ಆ್ಯಕ್ಟ್ರ್ಗಳ ದಂಡೆ ಇದೆ. ಜೊತೆಗೆ ತೇಜಸ್ ಜಯರಾಮ್ ಮತ್ತು ಶ್ರೀನಿವಾಸ್ ಅಂತ ಇಬ್ಬರು ಆ್ಯಕ್ಟ್ರ್ಗಳನ್ನ ಈ ಸಿನಿಮಾದಲ್ಲಿ ಪರಿಚಯ ಮಾಡಿದ್ದೀವಿ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು ಮತ್ತು ಅರುಣ್ ಮತ್ತು ಸೀನಾ ಪಾತ್ರದಲ್ಲಿ ಪುನೀತ್ ಅವರುಗಳು ಕೂಡ ಬಲರಾಮನ ತ್ರಯಗಳದ ಹಾಗೆ ಅವ್ರ ಜೊತೆ ಯಾವಾಗಲೂ ಬಲರಾಮನ ಜೊತೆ ಇರ್ತಾರೆ. ಅಷ್ಟೇ ಅವರ ಕಣ್ಣಲ್ಲಿ ಒಂದು ಕಿಡಿ ಫೋರ್ಸಲ್ಲಿ ಇರ್ತಾರೆ. ಅದ್ಭುತವಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ್ ಹಾಗೂ ಅಶ್ವಿನ್ ಹಾಸನ್ ಪೊಲೀಸ್ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ, ಎರಡು ಶೇಡ್ಗಳಿರುವ ಇವರು, ನೀವು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಒಂದು ಕಾಂಪ್ಲೆಕ್ಸಾಗಿ ಅವರು ಅಭಿನಯಿಸಿದ್ದಾರೆ. ಎಲ್ಲ ಸೇರಿ ಒಂದು ಸಿನಿಮಾ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ್ ಶಿವ್, ಎಲ್ಲರೂ ಸೇರಿ ಒಂದು ಸಿನಿಮಾ ಅನ್ನೋದು ಒಂದು ತಂಡದ ಸೃಷ್ಟಿ. ಆ ಇಡೀ ತಂಡ ಜೊತೆಗೆ ಶ್ರಮಿಸಿದಾಗ ಈ ರೀತಿಯ ಒಂದು ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸರ್, ನೀವು ಹೇಳ್ದಂಗೆ ಬಲರಾಮ ದಿನಗಳು ಅಂದರೆ ಕೆಲವೊಬ್ಬರು ಕ್ಯಾನ್ಸರ್ ಸ್ಟೋರಿ ಅಂತ ಅನ್ಕೋಬೋದು, ಬಟ್ ಎಮೋಷನಲ್ ಸ್ಟೋರೀಸ್ ತುಂಬ ಇದೆ. ಆ್ಯಕ್ಚುಲಿ ಜನರಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ಎಮೋಷನ್ಗೆ ತುಂಬ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಕೊನೆಯ ಪಾರ್ಟ್ ಅಂತೂ, ಕ್ಲೈಮ್ಯಾಕ್ಸ್ ಅಂತೂ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸರ್. ಅಂಡರ್ವರ್ಲ್ಡ್ಗೆ ಹೋಗೋರು ಅಥವಾ ಗ್ಯಾಂಗ್ಸ್ಟರ್ಗಳಾಗೋರು ಬಹಳ ಎಮೋಷ್ನಲ್ ಆಗಿರ್ತಾರೆ. ಅದರಿಂದನೇ ಅವರು ಗ್ಯಾಂಗ್ಸ್ಟರ್ಗಳಾಗೋದು. ಅವರು ಬಹಳ ಉದ್ವೇಗ ಜಾಸ್ತಿ, ಉದ್ರೇಕಕ್ಕೆ ಒಳಗಾಗ್ತಾರೆ. ಆದರೆ ಅಷ್ಟೇ ಒಂದು ರೀತಿಯ ಪ್ರೀತಿ ಅವರಲ್ಲಿ ಎಲ್ಲವೂ ಜಾಸ್ತಿ ಇರುತ್ತೆ. ಪ್ರೀತಿ, ಒಲವು, ಲಾಯಲ್ಟಿ, ಬಿಟ್ರೇಯಲ್ ಎಲ್ಲವೂ ಜಾಸ್ತಿ ಇರುತ್ತೆ. ಅದರಿಂದನೇ ಅದು ಅವರು ಅಂಡರ್ವರ್ಲ್ಡ್ಗೆ ಹೋಗೋದು. ಆದ್ದರಿಂದ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡುವಾಗ ಅದನ್ನ ಆದಷ್ಟು ಹ್ಯೂಮನ್ನಾಗಿ, ಸಿಂಪತಿಯಿಂದ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ರೌಡಿ ಅಂದರೆ ಭಾಳ ಒಬ್ಬ ಕೆಟ್ಟವನು ಆ ಥರ ನೋಡೋಕ್ಕೆ ಇಷ್ಟಪಡಲ್ಲ. ಅವರಲ್ಲಿ ಎಲ್ಲ ರೀತಿಯ ಶೇಡ್ಗಳಿರುತ್ತೆ. ಆಮೇಲೆ ಒಬ್ಬ ಅಂಡರ್ವರ್ಲ್ಡಲ್ಲಿ ಇರೋದಕ್ಕೆ ಬರೀ ಆ ವ್ಯಕ್ತಿ ಕಾರಣ ಆಗಿರಲ್ಲ, ಆ ಸುತ್ತಲ ಪೊಲಿಟಿಷಿಯನ್ಸು, ಬಿಸ್ನೆಸ್ಮೆನ್ನು ಎಲ್ಲರೂ ಕಾರಣ ಆಗಿರ್ತಾರೆ. ಅದೆಲ್ಲವೂ ಈ ಸಿನಿಮಾದಲ್ಲಿ ಸೆರೆ ಹಿಡಿಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ಹೌದು, ನಾವು ನಮ್ಮ ವಿನೋದ್ ಅವ್ರು ಈಗ ತಾನೇ ಅವರು ಅನಾರೋಗ್ಯದಿಂದ ಚೇತರಿಸ್ಕೊಳ್ತಿದ್ದಾರೆ. ಇವತ್ತು ಬಂದಿದ್ದಾರೆ, ನಮ್ಮೆಲ್ರಿಗೂ ಖುಷಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ಚೇತರಿಸ್ಕೊಂಡಿದ್ದ ಕೂಡಲೇ ನಾವು ಎಲ್ಲ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಹೋಗಬೇಕು ನಮ್ಮ ತಂಡದ ಜೊತೆ ಅಂತ ಅಂದ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ರಂಗ ಒಂದು ಬಿಕ್ಕಟ್ಟಿನಲ್ಲಿದೆ. ಈಗ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ. ಈ ಸಿನಿಮಾನ ನಾವು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ ನಮ್ಮ ಕನ್ನಡ ಪ್ರೇಕ್ಷಕರಿಗೋಸ್ಕರ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ಯಾಕೆಂದರೆ ಇದು ದೊಡ್ಡ ತೆರೆ ಮೇಲೆ ನೋಡೋಂಥ ಸಿನಿಮಾ. ಇದು ಸಣ್ಣ ತೆರೆಯಲ್ಲಿ ನೋಡೋಕ್ಕೆ ಆಗೋದೇ ಇಲ್ಲ. ಇದು ದೊಡ್ಡ ತೆರೆಯಲ್ಲಿ ನೋಡಿದ್ರೆ ಮಾತ್ರ ಇದರ ನಿಜವಾದ ಮೆರುಗು ನಿಮಗೆ ಸಿಗುತ್ತೆ. ಸೊ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಚಿತ್ರಮಂದಿರಗಳಿಗೆ ಬನ್ನಿ, ನಮ್ಮ ಈ ಬಲರಾಮನ ದಿನಗಳು ಸಿನಿಮಾ ನೋಡಿ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.